ಸರ್, ಇವಾಗ ಸುದ್ದಿಗೋಷ್ಠಿ ಮಾಡುವ ಕಾರಣ ಏನು? ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಚಮನ್ ಬಾಬಾರವರ ಉರುಸು ಫೆಬ್ರವರಿ 12ನೇ ತಾರೀಕಿಗೆ ಜರುಗ್ತಾ ಇದೆ. ಆ ಉರುಸಿನ ನಿಮಿತ್ತವಾಗಿ ಹೋದ ವರ್ಷದ ಥರ ನಾವೊಂದು ವೈದ್ಯಕೀಯ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಮುಸ್ಲಿಂ ಯೂನಿಟಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ನಾವು ಸಂಯುಕ್ತ ಆಶ್ರಯದಲ್ಲಿ ಈ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಈ ಆರೋಗ್ಯ ಶಿಬಿರ ಬಹುತೇಕ ರಾಮದುರ್ಗದಲ್ಲಿ ಈ ಥರ ಒಂದು ಮೊದಲ ಬಾರಿಗೆ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ಯಾವತ್ತೂ ಕೂಡ ಈ ಉರುಸು ಹಿಂದೂ ಮುಸ್ಲಿಂ ಬಾಂಧವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಇದರ ಸದುಪಯೋಗ ಅವರು ಎಲ್ಲರೂ ಪಡೀಲಿ ಅಂತ ತಿಳ್ಕೊಂಡು ನಮ್ಮ ಒಂದು ಆಸೆ ಇತ್ತು. ಅದಕ್ಕೆ ನಮ್ಮ ರಕ್ಷಣಾ ವೇದಿಕೆಯವರು ಮತ್ತು ನಾವು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ದಯವಿಟ್ಟು 8ನೇ ತಾರೀಕು ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಹಜರತ್ ಚಮನ್ ಬಾಬಾ ದರ್ಗಾದಲ್ಲೇ ಈ ಕಾರ್ಯಕ್ರಮವನ್ನು ನಡೆಯುವುದರಿಂದ ಎಲ್ಲರೂ ಇದರಲ್ಲಿ ಯಾರಿಗೆ ಇದರದ ಅವಶ್ಯಕತೆ ಇದೆ ಎಲ್ಲರೂ ಇದರದ ಸದುಪಯೋಗ ತಗೊಳ್ಳಿ ಅಂತ ತಿಳ್ಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಮತ್ತು ಈ ಶಿಬಿರ ವಿಶೇಷವಾಗಿ ಈ ಶಿಬಿರದ ಸಂಪೂರ್ಣ ಒಂದು ಡೀಟೇಲ್ಸನ್ನು ನಮ್ಮ ವೈದ್ಯರಾದಂಥ ಡಾಕ್ಟರ್ ಅಲಿ ಸಾಬನ್ ಅವರಿದ್ದಾರೆ. ಅದೇ ರೀತಿ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷ ವಾಲಿ ಅವರಿದ್ದಾರೆ. ತಾವು ಎಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂಥೇಳಿ ನಾವೆಲ್ಲರೂ ಸಾಕಷ್ಟು ಆರೋಗ್ಯಕ್ಕೆ ಗಮನ ಕೊಟ್ಟು ಒತ್ತು ಕೊಡಬೇಕಾದ ಪರಿಸ್ಥಿತಿ ಈಗಿನ ಸಮಾಜದಲ್ಲಿ ನಡೆದಿದೆ. ಯಾಕಂದರೆ ಇವತ್ತು ನಮ್ಮ ರಾಮದುರ್ಗದಲ್ಲಿ ಅತ್ಯಂತ ಆರೋಗ್ಯದಲ್ಲಿ ಹಿಂದುಳಿದ ಕಾರಣ ಇವತ್ತು ಏನು ಈ ಉರುಸ್ ಹಿನ್ನೆಲೆಯಲ್ಲಿ ನಾವು KMU ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಇದು ಆರೋಗ್ಯ ಶಿಬಿರ ನೀಟ್ಟಿದ್ದೀವಿ ಅದನ್ನು ಎಲ್ಲ ಜನರು ಸದುಪಯೋಗ ಪಡ್ಕೊಂಡು, ಯಾಕಂದರೆ ಇವತ್ತು ಸಾಕಷ್ಟು ವೈದ್ಯರು ತಜ್ಞರು ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ನಮ್ಮ ರಾಮದುರ್ಗ ಜನತೆ ಇದನ್ನು ಸದುಪಯೋಗ ಪಡ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.